ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ರಾಗಿ ಅಂಬಲಿ ವೆಯ್ಟ್ ಲಾಸ್ಗೆ ತುಂಬ ಒಳ್ಳೆಯದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಮಡಿಕೆಯಲ್ಲಿ ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ ರಾಗಿ ಅಂಬಲಿ ಮಾಡೋದಕ್ಕೆ. ರಾಗಿ ಪುಡಿ ತೊಗೊಂಡಿದ್ದೀನಿ ನೋಡಿ. ನಾನು ಇದಕ್ಕೆ ರಾಗಿ, ಗೋಧಿ, ಜೋಳ, ಮೆಂತೆ, ಉದ್ದಿನಬೇಳೆ ಇಷ್ಟು ಹಾಕಿ ಬಿಸಿರ್ತೀನಿ. ನಾನು ಇದರಲ್ಲೇ ಮುದ್ದೆ ಎಲ್ಲ ಮಾಡೋದು. ಇವಾಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತೀನಿ. ನಾನು ಒಂದು 2 ಸ್ಪೂನ್ ಆದರೆ ಸಾಕಿದು ನೋಡಿ. 2 ಸ್ಪೂನು ಹಾಕ್ಕೊಳ್ತೀನಿ ನಾನು, ಜಾಸ್ತಿ ಬೇಡ. ನಾನು ಗಟ್ಟಿ ಕುಡಿಯಲ್ಲ, ಸ್ವಲ್ಪ ತುಂಬ ಗಟ್ಟಿನೂ ಇರಬಾರ್ದು, ಇದು ತುಂಬ ಇದು ಇರಬಾರ್ದು. ಇಷ್ಟು ತೊಗೊಂಡಿದ್ದೀನಿ ನೋಡಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ, ಗಂಟಿಲ್ದಂಗೆ ಕಲಿಸ್ಕೊಳ್ತೀನಿ. ನೀವು ಮಡಿಕೆ ಇಲ್ದಿದ್ರೆ ಯಾವುದ್ರಲ್ಲಾದರೂ ಮಾಡ್ಕೊಳ್ಳಿ. ಮಡಿಕೆದು ಏನೊಂದು ಅಂದರೆ ಮಡಿಕೆ ಇಟ್ಬಿಟ್ಟು ಒಗ್ಗರಣೆ ಹಾಕ್ಬಾರ್ದು. ಮಡಿಕೆ ಇಟ್ಬಿಟ್ಟು ಒಗ್ಗರಣೆ ಹಾಕಿದ್ರೆ ಸಿಡಿಯುತ್ತೆ ಅದು. ನಾನು ಯೂಟ್ಯೂಬ್ ಮಾಡೋಕ್ಕಿಂತ ಮಡಿಕೆನೇ ಒಡೆದೋಗುತ್ತೆ ನೋಡಿ. ಗಂಟಿಲ್ದಂಗೆ ಕಲಿಸ್ಕೊಂಡೆ ಅದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ಇನ್ನೊಂದು ಸ್ವಲ್ಪ ತಳದಲ್ಲಿದೆ, ಅದನ್ನೊಂಚೂರು ನೀರು ಹಾಕ್ಕೊತೀನಿ. ರಾಗಿ ಅಂಬಲಿ ನಮಗೆ ವೆಯ್ಟ್ ಲಾಸ್ ತುಂಬ ಮಾಡುತ್ತೆ. ಆದರೆ ನಾನು ಮಾಡಿಟ್ಟಿರೋದು ರಾಗಿ ಪೌಡ್ರ್ ಈ ಥರದ್ದು ನೋಡಿ. ಅದು ಕುದಿ ಬಂದರೆ ಗಟ್ಟಿ ಆಗುತ್ತೆ. ಇದಕ್ಕೆ ನಾನು ಇವಾಗ ಸ್ವಲ್ಪ ಹೌದೋ ಅಲ್ವೋ ಅಂತ ಉಪ್ಪು ಹಾಕ್ತೀನಿ. ಉಪ್ಪು ಜಾಸ್ತಿ ತಿನ್ನಬೇಡಿ, ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅನ್ನೋರು ಉಪ್ಪು ಜಾಸ್ತಿ ತಿನ್ನಬೇಡಿ. ಇಷ್ಟೇ ಉಪ್ಪು ಹಾಕೋದು ನಾನು ಉಪ್ಪಿಲ್ಲದೆ ಕುಡಿತೀನಿ. ಇದು ಜೀರಿಗೆ ಕಾಳುಮೆಣಸು ಸ್ವಲ್ಪ ಖಾಲಿಯಾಗಿದೆ. ನಾನು ಎರಡನ್ನೂ ಸ್ವಲ್ಪ ಜಾಸ್ತಿ ಮಾಡಿಟ್ಬಿಟ್ಟಿರ್ತೀನಿ. ಜೀರಿಗೆ ಕಾಳುಮೆಣಸನ್ನ ಸ್ವಲ್ಪ ಹುರ್ಕೊಂಡು ನಾನು ಆ ಪುಡಿ ಹಾಕ್ತಾಯಿದ್ದೀನಿ. ಹುರ್ಕೊಂಡು ಪುಡಿ ಮಾಡಿ ಇಟ್ಕೊಂಬಿಟ್ಟಿರ್ತೀನಿ. ಇದ್ರ ತುಂಬ ಇತ್ತು, ಖಾಲಿ ಆಗೋಗಿದೆ, ಮಾಡಬೇಕು. ಮಡಿಕೆಯಲ್ಲಿ ಏನು ಅಂತ ಅಂದರೆ ನೋಡಿ, ನೀವು ನೋಡ್ತಾ ಇರ್ಬೋದು, ಬೇಗ ಕುದಿ ಬಂದುಬಿಡುತ್ತೆ ಮತ್ತು ಉಕ್ಕೋಗುತ್ತೆ. ನಾವು ಇನ್ನೇನು ಕುದಿ ಬರುತ್ತೆ ಅಂದಂಗೆ ಆಫ್ ಮಾಡಿಬಿಟ್ರೆ ಆ ಬಿಸಿಗೇ ಕುದೀತಾ ಇರುತ್ತೆ. 1 kg ರಾಗಿ ತೊಗೊಂಡ್ರೆ ಅರ್ಧ kg ಜೋಳ ತೊಗೊಳ್ತೀನಿ. ಬಿಳಿ ಜೋಳ ಬರುತ್ತಲ್ಲ ಅದು. ಅರ್ಧ kg ಗೋಧಿ ತೊಗೊಳ್ತೀನಿ. 1/4 kg ಮೆಂತೆ ಹಾಕ್ತೀನಿ. 1/4 kg ಉದ್ದಿನಬೇಳೆ ಹಾಕ್ತೀನಿ. ಸ್ವಲ್ಪ ಗೋಧಿ ಅಕ್ಕಿ ಹಾಕ್ಕೊಳ್ತೀನಿ. ಒಂದು 100-150 ಗ್ರಾಮ್ 1/4 kg ಅಷ್ಟು ಅಕ್ಕಿ ಹಾಕ್ಕೊಳ್ತೀನಿ. ಇಷ್ಟು ಹಾಕ್ಕೊಂಡು ಬೀಸಿಟ್ಕೊಂಡ್ರೆ ನನಗೊಂದು 1.5 ತಿಂಗಳು 2 ತಿಂಗಳು ಬರುತ್ತೆ. ಮುದ್ದೆಗಾಗಲಿ ಇದಕ್ಕಾಗಲಿ ರೊಟ್ಟಿ ಎಲ್ಲದಕ್ಕೂ ಇದೇ ಬೆಳೆಸೋದು. ಮೆಂತೆ ಹಾಕಿರ್ತೀವಿ. ನಾನು ಮೆಂತೆ ಇರೋದ್ರಿಂದ ಸ್ವಲ್ಪ ಕಹಿ ಹೊಡೆಯುತ್ತೆ, ತುಂಬ ಒಳ್ಳೆಯದು ಮೆಂತೆ. ನಾವು ದಿನ ಮೆಂತೆನ ತಿನ್ನಬೇಕು, ನಾವು ತಿನ್ನಲ್ಲ. ಈ ಥರ ಆದರೂ ತಿನ್ಬೋದಲ್ಲ. ನಾನು ದಿನಕ್ಕೊಂದು ಲೋಟ ರಾಗಿ ಗಂಜಿ ಕುಡಿತೀನಿ. ಇದು ಮಾಡಿಟ್ಕೊಂಬಿಟ್ಟಿರ್ತೀನಿ ನಾನು. ಇದು ಮಾಡಿಟ್ಟು ತುಂಬ ದಿನ ಆಯಿತು, ನಾನು ವೀಡಿಯೋ ಮಾಡಿಲ್ಲ. ನೆಕ್ಸ್ಟು ನಾನು ಬೀಸ್ಕೊಂಡು ಬರುವಾಗ ಖಂಡಿತ ವೀಡಿಯೋ ಮಾಡ್ತೀನಿ ನೋಡಿ. ಕುದಿ ಬರ್ತಾ ಇರುವಾಗ ಗಟ್ಟಿ ಆಗುತ್ತೆ. ಇದಕ್ಕೆ ನೀವು ಬೇಕಾದರೆ ಮೊಸರು ಹಾಕ್ಕೊಳ್ಬೋದು, ಮಜ್ಜಿಗೆ ಹಾಕ್ಕೊಳ್ಬೋದು, ಮಜ್ಜಿಗೆ ಹಾಕ್ಕೊಂಡು ಕುಡಿಬೋದು. ನಾನು ಮಜ್ಜಿಗೆ ಇಟ್ಟಿದ್ದೀನಿ, ಅಂದರೆ ಮೊಸರು ಅದು ಪ್ಯಾಕೆಟ್ಗೊಂದು ಸ್ವಲ್ಪ ನೀರು ಗಟ್ಟಿ ಇತ್ತು ಅಂತ ನೋಡಿ, ಕೆಳಗಡೆ ಗಟ್ಟಿ ಇದೆ. ನಾನೇನು ಮಾಡ್ತೀನಿ ಅಂದರೆ ತಣ್ಣಗಿದ್ದಾಗ ಹಾಕ್ಕೊಳ್ತೀನಿ, ಇಲ್ದಿದ್ರೆ ಬಿಸಿಗೆ ಮೊಸರು ಹಾಕ್ಬಾರ್ದು, ಕೆಟ್ಟೋಗುತ್ತೆ ನೋಡಿ. ಕುದಿ ಬರೋಕ್ಕೆ ಶುರು ಆಯಿತು, ಬೇಗ ಕುದಿ ಬರುತ್ತೆ ಮಡಿಕೆಯಲ್ಲಿ. ಆಮೇಲೆ ತಣ್ಣಗೆ ಆಗ್ತಾ ಗಟ್ಟಿ ಆಗುತ್ತೆ ಇದು. ನನಗೆ ತುಂಬ ಗಟ್ಟಿ ಕುಡಿಯೋಕ್ಕೆ ಇಷ್ಟ ಆಗಲ್ಲ ನನಗೆ, ಯಾಕಂದರೆ ಕಾಫಿ ಟೀ ಏನೂ ಅಭ್ಯಾಸ ಇಲ್ವಲ್ಲ. ಹಾಗಾಗಿ ಚಳಿಗಾಲಕ್ಕಂತೂ ತುಂಬ ಒಳ್ಳೆಯದು. ವೆಯ್ಟ್ ಲಾಸ್ ಮಾಡ್ಕೊಳ್ಳೋರ್ಗಂತೂ ಮಾಡಿಸಿತ್ತು ಕರೆಕ್ಟ್ ಅಂಬಲಿ ನೋಡಿ. ನಾನು ಅದಕ್ಕೆ ನಾನು ವೀಡಿಯೋ ಎಲ್ಲೂ ಸ್ಕಿಪ್ ಮಾಡ್ತಿಲ್ಲ, ಮ್ಯೂಟಲ್ಲೂ ಇಟ್ಟಿಲ್ಲ. ಬೇಗ ಕುದಿ ಬರುತ್ತೆ. ಕುದಿ ಬಂದಿದ ತಕ್ಷಣ ಏನಾಗುತ್ತೆ, ನಮಗೆ ಉಕ್ಕೋಗ್ಬಿಡುತ್ತೆ. ಅದಕ್ಕೆ ನೋಡಿ ನಾನು ಈ ಹಂತದಲ್ಲಿ ಆಫ್ ಮಾಡ್ಕೊಳ್ತೀನಿ ಸ್ಟವ್ವು. ಈಗ ಅದೇ ಕುದಿ ಬರುತ್ತೆ ನೋಡಿ. ಆಫ್ ಮಾಡಿದ್ದೀನಿ ಸ್ಟವ್ವು. ಸ್ಟವ್ ಆನಲ್ಲಿಲ್ಲ, ಅದೇ ಕುದಿ ಬರುತ್ತೆ. ಮಡಿಕೆಗೆ ಕಾವಿಗೆ ಕುದಿ ಬಂದ್ಬಿಡುತ್ತೆ ನೋಡಿ. ಕುದಿ ಬರೋಕ್ಕೆ ಶುರು ಆಯಿತು. ಇವಾಗ ಇನ್ನೂ ಹಾಗೆ ಇದ್ದರೆ ಉಕ್ಕೋಗ್ಬಿಡುತ್ತೆ. ಹಂಗೇನಾದ್ರು ಉಕ್ತಾ ಇತ್ತು ಅಂದರೆ ಒಂದು ಸ್ವಲ್ಪ ತಣ್ಣೀರು ಹಾಕ್ಬಿಡಿ, ಒಳಗೋಗುತ್ತೆ. ನಾನು ಅದಕ್ಕೆ ಆಫ್ ಮಾಡ್ಕೊಂಬಿಡೋದು ನೋಡಿ. ಬೇಗನೂ ಆಗುತ್ತೆ ನಮಗೆ, ಗ್ಯಾಸು ಬೇಗ ಉಳಿಯುತ್ತೆ. ಎಲ್ಲರೂ ತುಂಬ ಜನ ಕೇಳ್ತಾಯಿದ್ರಿ ಮಡಿಕೆ ವಾಸನೆ ಬರಲ್ವಾ ಅಂತ. ಏನಿಲ್ಲ, 2 ದಿವಸ ನೀರಲ್ಲಿ ನೆನೆಸ್ಬಿಟ್ಟು ನೀವು
ಇದು ಮಾಡ್ತು ಅಂದರೆ ಏನೂ ವಾಸನೆ ಬರೋಲ್ಲ. ನೀರಲ್ಲಿ ನೆನೆಸಿಟ್ಬಿಡಿ. ಆದರೆ ಎಣ್ಣೆ ಎಲ್ಲ ಹಚ್ಚಿ ನೀವು ಬಿಸಿಲಲ್ಲಿ ಒಣಗಿಸ್ಬೇಡಿ, ಅದು ಕೌಂಟ್ ವಾಸನೆ ಬಂದ್ಬಿಡುತ್ತೆ. ನಂದು 2 ಮಡಕೆ ಹಾಗೆ ವೇಸ್ಟ್ ಆಯಿತು. ಏನು ಅಡುಗೆ ಮಾಡಿದ್ರು ಅದೇ ಕೌಂಟ್ ವಾಸನೆ ಬರುತ್ತೆ. ನೋಡಿ ಕುದಿಯೋಕ್ಕೆ ಶುರು ಆಯಿತು. ನಾವು ಸ್ಟವ್ ಆಫ್ ಮಾಡಿ ಎಷ್ಟೊತ್ತಾಯಿತು ನೋಡಿ, ಆದರೂ ಕುದೀತಾ ಇರುತ್ತೆ. ನೋಡಿದ್ರಲ್ಲ, ಹಾಗೆ ಕುದ್ದು ಗಟ್ಟಿ ಆಗುತ್ತೆ. ಅದು ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ನಾವು ಕುಡಿಯುವಾಗ ನೀವು ಮಜ್ಜಿಗೆ ಮಿಕ್ಸ್ ಮಾಡ್ಕೊಂಡ್ರಾಯ್ತು. ನೋಡಿ ಇಷ್ಟು ನೋಡಿ ಕುಡಿಯೋ ಹಂತಕ್ಕೆ ಬಂತು, ಇಷ್ಟು ಗಟ್ಟಿ ಆಯಿತು. ಇವಾಗ ನಾನು ನೋಡಿ ಇದೇ ಪುಡಿ, ಈ ಪುಡಿಲಿ ನಾನು ಮಾಡಿದ್ದಲ್ವಾ, ಈಗ ನೋಡಿ ಇದನ್ನು ನಾನು ಲೋಟಕ್ಕೆ ಹಾಕ್ಕೊಳ್ತೀನಿ. ಸ್ವಲ್ಪ ಬಿಸಿ ಇದೆ ಅಷ್ಟೇ, ಜಾಸ್ತಿ ಬಿಸಿ ಇಲ್ಲ. ನೋಡಿ ಎಷ್ಟು ಗಟ್ಟಿ ಬಂತು. ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ನಾನು ಇದು ಹಾಕ್ಕೊಳ್ತೀನಿ, ಮಜ್ಜಿಗೆ ಹಾಕ್ಕೊಳ್ತೀನಿ. ಮಜ್ಜಿಗೆ ಬೇಕಾದ್ರೆ ಹಾಕ್ಕೊಳ್ಳಿ, ಬೇಡದಿದ್ದರೆ ಸ್ಕಿಪ್ ಮಾಡ್ಕೊಳ್ಳಿ. ನಾನು ಮಜ್ಜಿಗೆ ನೀರಾಗಿ ಇಟ್ಕೊಂಡಿದ್ದೀನಿ, ಅದನ್ನೊಂದು ಸ್ವಲ್ಪ ಹಾಕ್ಕೊಳ್ತೀನಿ. ನೋಡಿ ಎಷ್ಟು ಬೇಕಾದ್ರೆ ನೀವು ಇದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಏನು ಬೇಕಾದ್ರೆ ಹಾಕ್ಕೊಳ್ಬೋದು. ಆದರೆ ನಾನು ಏನೂ ಹಾಕ್ಕೊಳ್ಳಲ್ಲ, ಹಾಗೆ ಕುಡಿತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ರಾತ್ರಿ ನೀವು ಇದನ್ನ ಕುಡ್ಕೊಂಡು ಬಂದರೆ ಮಧ್ಯಾಹ್ನ ಒಂದು ಟೈಮ್ ಚಪಾತಿ ಪಲ್ಯ ತಿನ್ನಿ, ಎಷ್ಟು ಬೇಗ ವೆಯ್ಟ್ ಲಾಸ್ ಆಗುತ್ತೆ ಗೊತ್ತಾ. ಇದು ಜಗ್ಗು ಮಣ್ಣಿಂದೆ, ನಂಗೆ ತುಂಬ ಇಷ್ಟ, ಮಣ್ಣಿಂದು ತುಂಬ ಇಷ್ಟ. ನನ್ನ ಹತ್ರ ಮಣ್ಣಿಂದು ಏನೇನಿದೆ ಅಂತ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಬಾಂಡ್ಲಿ, ಸೌಟು ಎಲ್ಲ ಇದೆ ನನ್ನ ಹತ್ರ. ಜೀರಿಗೆ, ಕಾಳು ಮೆಣಸು ಎಲ್ಲ ಹಾಕಿರ್ತೀವಲ್ಲ, ತುಂಬ ಅಂದರೆ ತುಂಬ ಒಳ್ಳೆಯದು. ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಸಿಪ್ ಕುಡೀರಿ. ತುಂಬ ತರ್ತರಿ ಬೀಸಬೇಡಿ, ತುಂಬ ನೈಸಾಗಿ ಬೀಸಬೇಡಿ. ತರ್ತರಿ ಇರಲಿ, ಸ್ವಲ್ಪ ತರ್ತರಿ ಇರಲಿ. ತೋರಿಸ್ತೀನಿ ಇಟ್ಟು, ಅಷ್ಟು ತರ್ತರಿ ಇರಲಿ, ತುಂಬ ನೈಸ್ ಮಾಡಬೇಡಿ. ನೋಡಿ ಇಷ್ಟು ತರ್ತರಿ ಇರಲಿ, ತುಂಬ ನೈಸ್ ಬೀಸಬೇಡಿ, ಚೆನ್ನಾಗಿರಲ್ಲ. ಚಿರೋಟಿ ರವೆ ಇರುತ್ತಲ್ಲ, ಆದ ಬಂದರೆ ಸಾಕು. ನೋಡಿ